ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಪ್ರವಾಸಿ ತಾಣ ಮತ್ತು ಐತಿಹಾಸಿಕ ತಾಣವಾಗಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿ ಲಕ್ಷದೀಪ ಕಣ್ಣಿಗೆ ಕಟ್ಟುವಂತಿತ್ತು. ಅಲ್ಲಿನ ಸಂಭ್ರಮ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಅಂದರೆ ಶಿವದೀಪೋತ್ಸವದ ದಿನದಂದು ದಕ್ಷಿಣ ಕಾಶಿ ಶ್ರೀಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದು ಬಂದಂತಿರುತ್ತೆ. ಮಹಾಶಿವನು ರಾಕ್ಷಸರನ್ನ ಕೊಂದ ದಿನದಂದು ಶಿವದೀಪೋತ್ಸವ ಆಚರಣೆ ಮಾಡಲಾಗುತ್ತೆ. ಕಳೆದ ಹಲವು ವರ್ಷಗಳಿಂದ ಇಂಥದೊಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇರುವ ಕಾಶಿ ವಿಶ್ವೇಶ್ವರನ ಅನುಗ್ರಹದಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗೋಕೆ ಲಕ್ಷದೀಪೋತ್ಸವ ನಡೆಯಿತು. ಈ ವಿಶೇಷ ದಿನದಂದು ಲಕ್ಷದೀಪ ಹಚ್ಚಿ ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಜನರ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಅಂತರಗಂಗೆ ಮುಚ್ಕುಂದ ಮಹರ್ಷಿಗಳು ತಪಸ್ಸು ಮಾಡಿರತಕ್ಕಂಥ ಜಾಗ ಇದು. ಆತ ಪ್ರತಿದಿನ ಕಾಶಿಗೆ ಹೋಗಿ ಸ್ನಾನ ಮಾಡಿ ಬರ್ತಾಯಿದ್ರು. ಅನಾರೋಗ್ಯದ ಕಾರಣ ಹೋಗೋಕ್ಕಾಗ್ದಿರ ಗಂಗೆಗೆ ಶಾಪ ಇಟ್ಟ ಮೇಲೆ ಆ ಗಂಗೆ ವಿಮುಕ್ತಿಗೋಸ್ಕರ ನಮ್ಮ ಕೋಲಾರ ಅಂತರಗಂಗೆಗೆ ಬಂದಿರೋದು. ಈಗಲೂ ಕೂಡ 365 ದಿನ ನೀರು ನಿಲ್ದಿರ ಬರುತ್ತೆ ಬಸವನ ಬಾಯಲ್ಲಿ. ಅದೇ ಇಲ್ಲಿನ ವಿಶೇಷತೆ. ಜೊತೆಗೆ ಇವತ್ತು ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ದಿನ. ಕಾರ್ತಿಕ ಸೋಮವಾರದಲ್ಲಿ ಹುಣ್ಣಿಮೆಗೆ ಎಷ್ಟು ಪಾವಿತ್ರ್ಯತೆ ಇರುತ್ತದೋ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಶಿವದೀಪೋತ್ಸವ. ಆ ಶಿವದೀಪೋತ್ಸವ ಈ ಒಂದು ಶಿವದೀಪೋತ್ಸವ ಶಿವರಾತ್ರಿ ಇಂಥ ದಿನಗಳನ್ನೆಲ್ಲನೂ ಆಚರಣೆ ಮಾಡಿ ಈ ಶಿವದೀಪೋತ್ಸವ ಈ ದಿನ ಅರ್ಧನಾರೀಶ್ವರರು ಅಂದರೆ ಕಾರ್ತಿಕ ಮಾಸದ ದೀಪಾವಳಿ ಹಬ್ಬದ ದಿನ ಒಂದು ನಾವು ಕಜ್ಜಾಯ ಹಬ್ಬ ಮಾಡಿ ಕೇದಾರೇಶ್ವರನ ವ್ರತ ಮಾಡ್ತೀವಿ. ಆ ವ್ರತದ ಫಲದಿಂದ ಆ ಒಂದು ತಿಂಗಳು ಕಾರ್ತಿಕ ಮಾಸ ಸಹಿತವಾಗಿ ಪಾರ್ವತಿ ಪರಮೇಶ್ವರ ಕೈಲಾಸ ಪರ್ವತದಲ್ಲಿ ಅರ್ಧನಾರೀಶ್ವರರಾಗಿ ವಿಶೇಷವಾದ ಅಲಂಕಾರಗಳಲ್ಲಿರ್ತಾನೆ. ಆದರೆ ಅದು ಕೊನೆ ಆಗೋದು ಯಾವಾಗ ಅನ್ನೋ ಸಂದರ್ಭ ಬಂದಾಗ ಈ ಶಿವದೀಪೋತ್ಸವ ಈ ಒಂದು